ನಮಸ್ಕಾರ ಸ್ನೇಹಿತರೆ, ಖಡಕ್ ಸ್ಟೋರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಒಮ್ಮೆ ನಿಮ್ಮ ಸಂಗಾತಿಯ ಮುಖವನ್ನ ನೋಡಿ. ಜಗತ್ತಿನಲ್ಲಿ ಕೋಟ್ಯಾಂತರ ಜನರಿದ್ದಾರೆ. 700 ಕೋಟಿಗೂ ಅಧಿಕ ಜನಸಂಖ್ಯೆಯಲ್ಲಿ ಇದೇ ನಿರ್ದಿಷ್ಟ ವ್ಯಕ್ತಿ ನಿಮ್ಮ ಜೀವನಕ್ಕೆ ಏಕೆ ಬಂದರು ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ಇದು ಕೇವಲ ಒಂದು ಆಕಸ್ಮಿಕ ಭೇಟಿಯೇ, ಅಥವಾ ಮ್ಯಾಟ್ರಿಮೋನಿ ಸೈಟ್ ಅಥವಾ ಹಿರಿಯರು ಮಾಡಿದ ಆಯ್ಕೆ ಮಾತ್ರವೇ? ಒಂದು ವೇಳೆ ನಾನು ನಿಮ್ಮ ಈ ಮದುವೆ ಈ ಜನ್ಮದ ನಿರ್ಧಾರವಲ್ಲ, ಇದು ಸಾವಿರಾರು ವರ್ಷಗಳ ಹಿಂದಿನ ಒಂದು ಬಾಕಿ ಉಳಿದ ಲೆಕ್ಕಾಚಾರ ಎಂದು ಹೇಳಿದರೆ ನೀವು ನಂಬುತ್ತೀರಾ? ಹೌದು, ನಿಮ್ಮ ಮದುವೆಯೇ ನಿಮ್ಮ ಕರ್ಮ. ಈ ವಿಡಿಯೋ ಮುಗಿಯುವ ಹೊತ್ತಿಗೆ ನಿಮ್ಮ ದಾಂಪತ್ಯದ ಬಗ್ಗೆ ನಿಮಗಿರುವ ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಸಿಗಲಿದೆ. ನಿಮ್ಮ ಜಗಳಗಳು, ನಿಮ್ಮ ಪ್ರೀತಿ ಮತ್ತು ನಿಮ್ಮ ಕಷ್ಟಗಳು, ಇವೆಲ್ಲದರ ಹಿಂದಿರುವ ಆ 3 ರಹಸ್ಯ ಕಾರಣಗಳೇನು ಎಂಬುದನ್ನ ನಾವು ತಿಳಿಯೋಣ. ಇದು ನಿಮ್ಮ ಜೀವನವನ್ನೇ ಬದಲಾಯಿಸಬಲ್ಲ ಅತಿ ದೊಡ್ಡ ಸತ್ಯ. ಸ್ನೇಹಿತರೆ, ನಾವು ಕರ್ಮ ಎಂಬ ಪದವನ್ನ ಕೇಳಿದ ತಕ್ಷಣ ಭಯ ಪಡುತ್ತೇವೆ. ನಾನು ಮಾಡಿದ ಪಾಪಕ್ಕೆ ಈ ಸಂಗಾತಿ ಸಿಕ್ಕಿದ್ದಾರೆ ಎಂದು ಜನ ಹೇಳಿರುವುದನ್ನ ಕೇಳಿದ್ದೇವೆ. ಆದರೆ ಪ್ರಾಚೀನ ಗ್ರಂಥಗಳು ಹೇಳುವ ಸತ್ಯವೇ ಬೇರೆ. ಕರ್ಮ ಎಂದರೆ ಸೇಡು ಅಥವಾ ಶಿಕ್ಷೆಯಲ್ಲ, ಅದೊಂದು ಶಾಲೆ. ಸ್ವಲ್ಪ ಯೋಚಿಸಿ, ಶಾಲೆಯಲ್ಲಿ ಕಠಿಣ ಪಾಠಗಳು ಬರುವುದು ನಮಗೆ ಹಿಂಸೆ ನೀಡಲು ಅಲ್ಲವಲ್ಲ, ನಾವು ಕಲಿಯಲು. ಅದೇ ರೀತಿ ಈ ಪ್ರಕೃತಿ ಅಥವಾ ದೈವ ನಿಮ್ಮ ಆತ್ಮದ ಬೆಳವಣಿಗೆ ಯಾರು ಅತ್ಯಂತ ಸರಿಯಾದ ವ್ಯಕ್ತಿಯೋ ಅವರೇ ನಿಮ್ಮ ಜೀವನಕ್ಕೆ ಸಂಗಾತಿಯನ್ನಾಗಿ ಕಳಿಸುತ್ತದೆ. ಆದರೆ ಇಲ್ಲೊಂದು ಅಚ್ಚರಿಯ ಸಂಗತಿ ಇದೆ. ನಿಮ್ಮ ಸಂಗಾತಿ ಅಪರಿಚಿತರಲ್ಲ. ನೀವು ಪ್ರವೇಶಿಸಿರುವ ಈ ದಾಂಪತ್ಯದ ಹಿಂದೆ ಜನ್ಮ ಜನ್ಮಾಂತರದ ಸಂಬಂಧವಿದೆ. ಈಗ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಹೇಳಬಹುದು, ಹಾಗಾದರೆ ನನ್ನ ಗಂಡ ಅಥವಾ ಹೆಂಡತಿ ಇಂದಿನ ಜನ್ಮದಲ್ಲಿ ಯಾರಾಗಿದ್ದರು? ಅವರು ನಿಮ್ಮ ತಂದೆ ತಾಯಿಯಾಗಿರಬಹುದು, ಆತ್ಮೀಯ ಸ್ನೇಹಿತರಾಗಿರಬಹುದು, ಅಥವಾ ಅಚ್ಚರಿ ಎಂದರೆ ಕಳೆದ ಜನ್ಮದಲ್ಲಿ ನಿಮಗೆ ತೀವ್ರ ನೋವು ಕೊಟ್ಟ ಶತ್ರುವೂ ಆಗಿರಬಹುದು. ಆ ಹಳೆಯ ಲೆಕ್ಕಾಚಾರವನ್ನ ಚುಕ್ತಾ ಮಾಡಲು, ಆ ಋಣವನ್ನ ತೀರಿಸಲು ಈ ಜನ್ಮದಲ್ಲಿ ಮದುವೆ ಎಂಬ ಪವಿತ್ರ ಬಂಧದ ಮೂಲಕ ಅವರು ನಿಮ್ಮೊಂದಿಗೆ ಮತ್ತೆ ಬಂದಿದ್ದಾರೆ. ಸ್ನೇಹಿತರೆ, ಅನೇಕರು ಕೇಳುತ್ತಾರೆ, ನನ್ನ ಸಂಗಾತಿ ಯಾಕೆ ಹೀಗೆ? ಅವರು ಯಾಕೆ ನನ್ನ ಮಾತನ್ನೇ ಕೇಳಲ್ಲ? ಇದಕ್ಕೊಂದು ಆಳವಾದ ಆಧ್ಯಾತ್ಮಿಕ ಉತ್ತರವಿದೆ. ನಿಮ್ಮ ಮದುವೆ ಒಂದು ಕನ್ನಡಿ. ನಿಮ್ಮ ಸಂಗಾತಿಯಲ್ಲಿ ನಿಮಗೆ ಇಷ್ಟವಾದ ಗುಣಗಳಿವೆಯೇ? ಹಠ, ಕೋಪ ಅಥವಾ ನಿರ್ಲಕ್ಷ್ಯ? ಆಧ್ಯಾತ್ಮದ ಪ್ರಕಾರ ಅವೆಲ್ಲವೂ ನಿಮ್ಮದೇ ಅಂತರ್ಯುದ್ಧದ ಪ್ರತಿಬಿಂಬಗಳು. ನೀವು ನಿಮ್ಮೊಳಗೆ ಯಾವುದನ್ನ ಸರಿಪಡಿಸಿಕೊಳ್ಳಬೇಕಿದೆಯೋ ಅದನ್ನೇ ನಿಮ್ಮ ಸಂಗಾತಿ ನಿಮಗೆ ತೋರಿಸಿದ್ದಾರೆ. ನೀವು ಈ ವಿಡಿಯೋ ನೋಡುತ್ತಿರುವುದು ಕಾಕತಾಳೀಯವಲ್ಲ. ಬಹುಶಃ ನಿಮ್ಮ ದಾಂಪತ್ಯದ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ಸಮಯ ಈಗ ಬಂದಿರಬಹುದು. ಈ ಮದುವೆ ಕೇವಲ ಇಬ್ಬರು ಮನುಷ್ಯರ ನಡುವಿನ ಒಪ್ಪಂದವಲ್ಲ, ಇದು 2 ಆತ್ಮಗಳ ನಡುವಿನ ಪವಿತ್ರ ವಿನಿಮಯ. ದಾಂಪತ್ಯವೇ ನಿಮ್ಮ ಗುರು. ಒಬ್ಬ ಗುರುವು ಶಿಷ್ಯನಿಗೆ ಪಾಠ ಕಲಿಸಲು ಹೇಗೆ ಕಠಿಣವಾಗಿ ವರ್ತಿಸುತ್ತಾನೆಯೋ, ಕೆಲವೊಮ್ಮೆ ನಿಮ್ಮ ಸಂಗಾತಿಯು ಹಾಗೆಯೇ ವರ್ತಿಸುತ್ತಾರೆ. ಅದು ನಿಮಗೆ ನೋವು ಕೊಡಬಲ್ಲದು. ನಿಮ್ಮ ತಾಳ್ಮೆಯನ್ನ ಪರೀಕ್ಷಿಸಿ ನಿಮ್ಮನ್ನ ಬೆಳೆಸಲು ಅವರು ನಿಮ್ಮನ್ನ ಪ್ರೀತಿಸಲು ಬಂದಿರಬಹುದು, ಅಥವಾ ನಿಮ್ಮ ಅಹಂಕಾರವನ್ನ ಮುರಿಯಲು ಬಂದಿರಬಹುದು. ಪಾತ್ರ ಯಾವುದಿದ್ದರೂ ಉದ್ದೇಶ ಒಂದೇ ಆಗಿರುತ್ತದೆ, ಅದೇ ನಿಮ್ಮ ಆತ್ಮದ ಏಳಿಗೆ. ಸ್ನೇಹಿತರೆ, ಕೆಲವೊಂದು ಮದುವೆ ನರಕದಂತೆ ಭಾಸವಾಗಬಹುದು. ನಿತ್ಯ ಘರ್ಷಣೆ, ಅಶಾಂತಿ. ಆಗ ಅನಿಸುತ್ತೆ, ಈ ಕರ್ಮದ ಗಂಟು ಬಿಡಿಸುವುದು ಹೇಗೆ? ಇದಕ್ಕೆ ಪ್ರಾಚೀನ ಗ್ರಂಥಗಳು ಒಂದು ಅದ್ಭುತವಾದ ಮಾರ್ಗವನ್ನ ಸೂಚಿಸುತ್ತದೆ. ಸ್ನೇಹಿತರೆ, ನೆನಪಿರಲಿ, ಕರ್ಮವನ್ನ ಕೇವಲ ಅರಿವಿನಿಂದ ಮಾತ್ರ ಸುಡಲು ಸಾಧ್ಯ. ಮುಂದಿನ ಬಾರಿ ನಿಮ್ಮ ಸಂಗಾತಿ ನಿಮ್ಮನ್ನ ಕೆರಳಿಸಿದಾಗ ಹಳೆಯ ಅಭ್ಯಾಸದಂತೆ ರೇಗಾಡಬೇಡಿ. ಅದು ಕರ್ಮದ ಸರಪಳಿಯನ್ನ ಮತ್ತೆ ಗಟ್ಟಿಗೊಳಿಸುತ್ತದೆ. ಬದಲಾಗಿ ಒಂದು ಕ್ಷಣ ನಿಲ್ಲಿ, ದೀರ್ಘ ಉಸಿರು ತೆಗೆದುಕೊಳ್ಳಿ. ಇದು ನನ್ನ ಹಳೆಯ ಲೆಕ್ಕಾಚಾರ, ಇದನ್ನ ನಾನು ಪ್ರೀತಿಯಿಂದ ತೀರಿಸುತ್ತೇನೆ ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳಿ. ಯಾವಾಗ ನೀವು ಕೋಪದ ಬದಲು ಮೌನವನ್ನ, ದ್ವೇಷದ ಬದಲು ಕ್ಷಮೆಯನ್ನ ಆರಿಸಿಕೊಳ್ಳುತ್ತೀರೋ ಆಗ ಮಾತ್ರ ಶತಮಾನಗಳ ಹಳೆಯ ಕರ್ಮದ ಬಂಧನ ಕಳಚಿಕೊಳ್ಳುತ್ತದೆ. ಇನ್ನು ಕೆಲವರ ಜೀವನದಲ್ಲಿ ಸಂಗಾತಿ ದೈಹಿಕವಾಗಿ ಅಥವಾ ಮಾನಸಿಕವಾಗಿ ಅಸ್ವಸ್ಥರಾಗಿರುತ್ತಾರೆ. ಇದು ಆ ಕುಟುಂಬಕ್ಕೆ ದೊಡ್ಡ ಆಘಾತ. ಆದರೆ ಆಧ್ಯಾತ್ಮಿಕವಾಗಿ ಇದೊಂದು ವರ. ಅಂತಹ ಕಷ್ಟದ ಹಾದಿಯನ್ನ ಆಯ್ಕೆ ಮಾಡಿಕೊಂಡ ಆತ್ಮಗಳು ಸಾಮಾನ್ಯರಲ್ಲ, ಅವರು ಉನ್ನತ ಮಟ್ಟದ ಆತ್ಮಗಳು. ನಿಮ್ಮ ಸಂಗಾತಿ ಸೇವೆ ಮಾಡುವುದು ಹೊರೆಯಲ್ಲ, ಅದು ದೇವರು ನಿಮ್ಮ ಮೇಲಿಟ್ಟಿರುವ
ಒಂದು ನಂಬಿಕೆ. ಆ ನಿಷ್ಕಾಮ ಸೇವೆಯೇ ನಿಮ್ಮ ಮುಕ್ತಿಗೆ ದಾರಿಯಾಗಿರಬಹುದು. ಸ್ನೇಹಿತರೆ, ನಾನು ವಿಡಿಯೋ ಆರಂಭದಲ್ಲಿ ಹೇಳಿದ್ದೆ, ಪ್ರತಿಯೊಂದು ಮದುವೆಗೂ 3 ಮುಖ್ಯ ಕರ್ಮದ ಕಾರಣಗಳಿರುತ್ತದೆ ಎಂದು. ನಿಮ್ಮ ಮದುವೆ ಈ 3ರಲ್ಲಿ ಯಾವ ವರ್ಗಕ್ಕೆ ಸೇರುತ್ತದೆ ಎಂದು ತಿಳಿಯಲು ನೀವು ಕಾತುರರಾಗಿದ್ದೀರಾ? ಸ್ನೇಹಿತರೆ, ಮೊದಲ ಕಾರಣ ಋಣ ತೀರಿಸಲು. ಇಂದಿನ ಜನ್ಮದಲ್ಲಿ ನೀವು ಯಾರಿಂದಾದರೂ ಪ್ರೀತಿ ಪಡೆದಿದ್ದು ಅದನ್ನ ಹಿಂತಿರುಗಿಸಲು ಸಾಧ್ಯವಾಗದಿದ್ದರೆ ಅಥವಾ ಯಾರಿಗಾದರೂ ನೋವು ಕೊಟ್ಟಿದ್ದರೆ ಆ ಲೆಕ್ಕ ಚುಕ್ತಾ ಮಾಡಲು ಈ ಮದುವೆ ನಡೆದಿದೆ. ಇನ್ನು ಎರಡನೇ ಕಾರಣ ಗುಣಪಡಿಸಲು. ಇಂದಿನ ದ್ವೇಷ ಅಥವಾ ಹಗೆಯನ್ನ ಈ ಜನ್ಮದಲ್ಲಿ ಪ್ರೀತಿಯ ಮೂಲಕ ಗೆಲ್ಲಲು ದೇವರು ನಿಮಗೆ ಇನ್ನೊಂದು ಅವಕಾಶ ನೀಡಿದ್ದಾರೆ. ಇಲ್ಲಿ ಸಂಘರ್ಷವಿರುತ್ತದೆ, ಆದರೆ ಅದನ್ನ ಪ್ರೀತಿಯಿಂದ ಗೆಲ್ಲುವುದೇ ನಿಮ್ಮ ಚಾಲೆಂಜ್ ಆಗಿರುತ್ತದೆ. ಇನ್ನು ಮೂರನೆಯ ಕಾರಣ ಆಧ್ಯಾತ್ಮಿಕ ಬೆಳವಣಿಗೆ. ಇದು ಅತ್ಯಂತ ಶ್ರೇಷ್ಠವಾದ ಕಾರಣ. ಇಬ್ಬರು ಒಟ್ಟಾಗಿ ಬೆಳೆಯಲು ಒಬ್ಬರಿಗೊಬ್ಬರು ಸಹಾಯ ಮಾಡುತ್ತಾ ಅಂತಿಮವಾಗಿ ದೇವರನ್ನ ಸೇರಿಸಲು ಈ ಬಂಧ ಏರ್ಪಟ್ಟಿದೆ. ಸ್ನೇಹಿತರೆ, ನಿಮ್ಮ ದಾಂಪತ್ಯದಲ್ಲಿ ಎಷ್ಟೇ ಕಷ್ಟವಿದ್ದರೂ ಅದರ ಅಂತಿಮ ಉದ್ದೇಶ ಈ 3ರಲ್ಲಿ ಒಂದೇ ಆಗಿದೆ. ಅದನ್ನ ಕಂಡು ಹಿಡಿಯುವುದೇ ನಿಮ್ಮ ಜೀವನದ ರೋಚಕ ಪಯಣ. ಸ್ನೇಹಿತರೆ, ಮದುವೆಯನ್ನ ಕೇವಲ ಸಾಮಾಜಿಕ ವ್ಯವಸ್ಥೆ ಎಂದು ನೋಡಬೇಡಿ. ಅದು ದೇವರು ನಿಮಗೆ ಕೈಗೆ ಒಪ್ಪಿಸಿರುವ ಒಂದು ಆಧ್ಯಾತ್ಮಿಕ ಪ್ರಾಜೆಕ್ಟ್. ನಿಮ್ಮ ಸಂಗಾತಿ ನಿಮ್ಮ ಸ್ವತ್ತಲ್ಲ, ಅವರು ನಿಮ್ಮ ಜೊತೆಗಾರರು. ಈ ಪ್ರಯಾಣದ ಉದ್ದೇಶ ಒಬ್ಬರನ್ನೊಬ್ಬರು ನಿಯಂತ್ರಿಸುವುದಲ್ಲ, ಬದಲಾಗಿ ಒಬ್ಬರನ್ನೊಬ್ಬರು ಮುಕ್ತಗೊಳಿಸುವುದು. ಇಂದಿನಿಂದ ನಿಮ್ಮ ಸಂಗಾತಿಯನ್ನ ನೋಡುವ ದೃಷ್ಟಿ ಬದಲಾಗಲಿ. ಜಗಳವಾದಾಗ ಇವರು ನನಗೆ ಏನು ಕಲಿಸಲು ಪ್ರಯತ್ನಿಸುತ್ತಿದ್ದಾರೆ ಎಂದು ನೀವೇ ಕೇಳಿಕೊಳ್ಳಿ. ಯಾವಾಗ ನೀವು ನಿರೀಕ್ಷೆ ಇಲ್ಲದೆ ಪ್ರೀತಿಸಲು ಕಲಿಯುತ್ತೀರೋ ಆಗ ನೀವು ಕರ್ಮದ ಚಕ್ರದಿಂದ ಬಿಡುಗಡೆ ಹೊಂದಿದ್ದೀರಿ. ಈ ವಿಡಿಯೋ ನೋಡಿದ ನಂತರ ನಿಮ್ಮ ದಾಂಪತ್ಯದ ಬಗ್ಗೆ ನಿಮಗೆ ಯಾವ ಹೊಸ ವಿಷಯ ಅರ್ಥವಾಯಿತು ಅಥವಾ ನಿಮ್ಮ ಮದುವೆ ಮೇಲೆ ಹೇಳಿದ ಯಾವ ಕಾರಣಕ್ಕೆ ಸೇರಿದೆ ಎಂದು ನಿಮಗನಿಸುತ್ತದೆ? ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ಹಂಚಿಕೊಳ್ಳಿ. ನಿಮ್ಮ ಅನುಭವ ಇನ್ನೊಬ್ಬರಿಗೆ ದಾರಿದೀಪವಾಗಬಹುದು. ಇಂತಹದ್ದೇ ಆಳವಾದ ಜೀವನ ಬದಲಿಸುವ ಆಧ್ಯಾತ್ಮಿಕ ಸತ್ಯಗಳಿಗಾಗಿ ನಮ್ಮ ಖಡಕ್ ಸ್ಟೋರಿ ಯೂಟ್ಯೂಬ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅಲ್ಲೇ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಅನ್ನ ಒತ್ತಿ ನಮ್ಮ ಮುಂದಿನ ವಿಡಿಯೋವನ್ನ ಮಿಸ್ ಮಾಡಬೇಡಿ. ಸ್ನೇಹಿತರೆ, ಎಲ್ಲರಿಗೂ ಒಳ್ಳೆಯದಾಗಲಿ. ಸ್ನೇಹಿತರೆ, ಆರೋಗ್ಯದ ಮೇಲೆ ಗಮನವಿರಲಿ.